ಇಮ್ಯಾಜಿನ್ ಮಾಡಿ, ಒಂದು ಪೆಟ್ರೋಲ್ ಪಂಪ್ನಲ್ಲಿ ಉದ್ಯೋಗಿಯಾಗಿದ್ದ ಮನುಷ್ಯ ಭಾರತದಲ್ಲಿ ಅತಿ ದೊಡ್ಡ ಕಂಪನಿಯನ್ನು ಕಟ್ಟೋದು. ಅದು ಬೇರೆ ಯಾರೂ ಅಲ್ಲ, ಧೀರುಭಾಯಿ ಅಂಬಾನಿ. ಇವರ ಒಂದು ಸಣ್ಣ ಐಡಿಯಾ ಕೆಲವೇ ತಿಂಗಳುಗಳಲ್ಲಿ ಲಕ್ಷಾಂತರ ರೂಪಾಯಿಯ ಲಾಭವಾಗಿ ಬದಲಾಯಿತ. ನಾಣ್ಯಗಳನ್ನು ಕರಗಿಸಿ ಅಂಬಾನಿ ಕೋಟ್ಯಾಧಿಪತಿಯಾದ್ರ. ಇದೆಲ್ಲ ತಿಳಿಯೋಕೆ ಮುಂಚೆ ಇಂತಹ ಇನ್ಫಾರ್ಮೇಷನ್ ವಿಡಿಯೋಸ್ ನೋಡಲು ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಬಿಸಿಲಿನಲ್ಲಿ ನಿಂತು ವಾಹನಗಳಿಗೆ ಪೆಟ್ರೋಲ್ ತುಂಬುತ್ತಿರುವ ಒಬ್ಬ ಯುವಕ. ಅವನ ಬಳಿ ಹೆಚ್ಚು ಹಣವಿಲ್ಲ, ಕುಟುಂಬದ ಬೆಂಬಲವಿಲ್ಲ, ವ್ಯವಹಾರ ಹಿನ್ನೆಲೆಯೂ ಇರಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದಿನ ಭಾರತದ ಅತಿ ದೊಡ್ಡ ಉದ್ಯಮಿಯಾಗಬೇಕು ಎಂಬ ಕನಸಿತ್ತು. ಇಂದು ಅವರ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರತಿ ನಿಮಿಷಕ್ಕೂ ಕೋಟಿ ರೂಪಾಯಿ ಗಳಿಸುತ್ತಿದೆ. ಆದರೆ ಈ ಸಾಮ್ರಾಜ್ಯ ಹೇಗೆ ನಿರ್ಮಾಣವಾಯಿತು ಎಂದು ತಿಳಿಯೋಣ. 1932ರಲ್ಲಿ ಗುಜರಾತಿನ ಚೋರ್ವಾಡ್ ಎಂಬ ಸಣ್ಣ ಹಳ್ಳಿಯಲ್ಲಿ ಧೀರುಭಾಯಿ ಅಂಬಾನಿ ಜನಿಸಿದರು. ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದರು. ಅವರ ಕುಟುಂಬದಲ್ಲಿ 7 ಜನರಿದ್ದರು. 2 ಕೊಠಡಿಗಳ ಸಣ್ಣ ಮನೆಯಲ್ಲಿ ಈ ದೊಡ್ಡ ಕುಟುಂಬ ಬದುಕುತ್ತಿತ್ತು. ಹಣ ಕಡಿಮೆ ಇದ್ದರೂ ಧೀರುಭಾಯಿಯ ಕನಸುಗಳು ತುಂಬಾ ದೊಡ್ಡದಿದ್ದವು. ಬಾಲ್ಯದಲ್ಲೇ ಇವರ ಚತುರತೆ ಕಂಡು ಜನರು ಈ ಹುಡುಗ ಒಂದು ದಿನ ದೊಡ್ಡ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಾನೆ ಎಂದು ಹೇಳುತ್ತಿದ್ದರಂತೆ. ಆದರೆ ಜೀವನಕ್ಕೆ ಟ್ವಿಸ್ಟ್ ನೀಡಿದ್ದೇ ಅವರ 16ರ ವಯಸ್ಸು. ಮ್ಯಾಟ್ರಿಕ್ಯುಲೇಷನ್ ನಂತರ ಅವರ ಮುಂದಿನ ಜೀವನ ಪ್ರಶ್ನೆಯಲ್ಲಿತ್ತು. ಮುಂದೇನು, ಹಣವಿಲ್ಲ, ಕೆಲಸವಿಲ್ಲ. ಆ ಸಮಯದಲ್ಲಿ ಅವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ಕೇವಲ 16ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದ ಆಡೆನ್ಗೆ ಪ್ರಯಾಣಿಸಿದರು. ಅಲ್ಲಿ ಅವರಿಗೆ ಕೆಲಸ ಬಿಸಿಲಿನಲ್ಲಿ ನಿಂತು ವಾಹನಗಳಿಗೆ ಪೆಟ್ರೋಲ್ ತುಂಬುವುದಾಗಿತ್ತು. ಆದರೆ ಅದೇ ಪೆಟ್ರೋಲ್ ಪಂಪ್ ಅವರ ಜೀವನವನ್ನು ಬದಲಾಯಿಸಿತು. ಯಾಕೆಂದರೆ ಅವರು ಅಲ್ಲಿ ವ್ಯಾಪಾರಿಗಳಿಂದ ವ್ಯವಹಾರದ ರಹಸ್ಯಗಳನ್ನು ಅಲ್ಲಿ ಒಂದು ದಿನ ಅವರು ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದರು. ಅಲ್ಲಿ ಬಳಕೆಯಿದ್ದ ಎಮಿನಿರಿಯಾಲ್ ನಾಣ್ಯದ ಬೆಳ್ಳಿಯ ಮೌಲ್ಯ ಅದರ ನಿಜವಾದ ಮೌಲ್ಯಕ್ಕಿಂತ ಹೆಚ್ಚು ಇತ್ತು. ಅದಕ್ಕೆ ಅವರು ಉಪಾಯವಾಗಿ ಆ ನಾಣ್ಯಗಳನ್ನು ಖರೀದಿಸಿ ಅವನ್ನು ಕರಗಿಸಿ ಬೆಳ್ಳಿಯನ್ನು ಮಾರಾಟ ಮಾಡಿದರು. ಕೆಲವೇ ತಿಂಗಳಲ್ಲಿ ಅವರು ದೊಡ್ಡ ಹಣವನ್ನು ಕೂಡ ಗಳಿಸಿದರಂತೆ. ಇದು ಅವರ ಮೊದಲ ದೊಡ್ಡ ವ್ಯವಹಾರವಾಗಿತ್ತು. 1958ರಲ್ಲಿ ಅವರು ಭಾರತಕ್ಕೆ ಮರಳಿ ಮುಂಬೈನಲ್ಲಿ ಕೇವಲ ಒಂದು ಸಣ್ಣ ಕಚೇರಿಯಲ್ಲಿ ವ್ಯವಹಾರ ಆರಂಭಿಸಿದರು. 1 ಟೇಬಲ್, 3 ಕುರ್ಚಿಗಳು, ಒಂದು ಫೋನ್ನೊಂದಿಗೆ ತನ್ನ ಕಚೇರಿ ಪ್ರಾರಂಭಿಸಿ ನಂತರ ರಿಲಯನ್ಸ್ ಸಾಮ್ರಾಜ್ಯದ ಆರಂಭವಾಯಿತು. ಅಷ್ಟರಲ್ಲಿಯೇ ಅಂಬಾನಿಯ ಹಠ ನಿಲ್ಲಲಿಲ್ಲ. ಅವರು ವಸ್ತ್ರ ಉದ್ಯಮಕ್ಕೆ ಪ್ರವೇಶಿಸಿದರು. ಗುಜರಾತಿನ ನರೋದಾದಲ್ಲಿ ಕಾರ್ಖಾನೆ ಮಾಡಿ ಹೊಸ ಬ್ರ್ಯಾಂಡ್ ವಿಮಲ್ ಆರಂಭಿಸಿದರು. ಆ ಸಮಯದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ಜಾಹೀರಾತು ಯಾರೂ ಮಾಡಿರಲಿಲ್ಲ. ನಂತರ ಸ್ಟಾಕ್ ಮಾರ್ಕೆಟ್ಗೆ ಕಾಲಿಟ್ಟ ಅಂಬಾನಿ 1977ರಲ್ಲಿ ಅವರು ಕಂಪನಿಯ IPO ಬಿಡುಗಡೆ ಮಾಡಿದರು. ಮೊದಲ ಬಾರಿಗೆ ಸಾಮಾನ್ಯ ಮಧ್ಯಮ ವರ್ಗದ ಜನರು ದೊಡ್ಡ ಪ್ರಮಾಣದಲ್ಲಿ ಷೇರುಗಳಲ್ಲಿ ಹೂಡಿಕೆ ಮಾಡಿದರು. ಇದು ಭಾರತದ ಸ್ಟಾಕ್ ಮಾರ್ಕೆಟ್ ಇತಿಹಾಸವನ್ನು ಬದಲಿಸಿತು. ಆದರೆ ಧೀರುಭಾಯಿ ಅಂಬಾನಿಯ ಅಂತಿಮ ಕನಸು ಇನ್ನೂ ದೊಡ್ಡದಾಗಿತ್ತು. ಕ್ರೂಡ್ ಆಯಿಲ್ನಿಂದ ಆರಂಭಿಸಿ ಟೆಕ್ಸ್ಟೈಲ್ ತನಕ ಎಲ್ಲವೂ ಒಂದೇ ಕಂಪನಿಯಲ್ಲಿ ಇರಬೇಕೆಂದು. ಈ ಕನಸು ಗುಜರಾತ್ನಲ್ಲಿ ನಿರ್ಮಿತ ದೊಡ್ಡ ರಿಫೈನರಿಯಿಂದ ನೆರವೇರಿತು. ಇದು ಏಷ್ಯಾದ ಅತಿ ದೊಡ್ಡ ರಿಫೈನರಿಗಳಲ್ಲಿ ಒಂದಾಯಿತು. ಆ ನಂತರ 2002ರಲ್ಲಿ ಧೀರುಭಾಯಿ ಅಂಬಾನಿ ನಿಧನರಾದರು. ಆದರೆ ಅವರ ಒಂದು ಮಾತು ಇಂದಿಗೂ ಪ್ರೇರಣೆಯಾಗಿದೆ. ನಮ್ಮ ಕನಸುಗಳು ದೊಡ್ಡದಾಗಿರಬೇಕು, ನಮ್ಮ ಗುರಿಗಳು ಎತ್ತರವಾಗಿರಬೇಕು, ತಮ್ಮ ಪರಿಶ್ರಮ ಇನ್ನಷ್ಟು ಗಟ್ಟಿಯಾಗಿರಬೇಕು. ಒಬ್ಬ ಶಾಲಾ ಶಿಕ್ಷಕರ ಮಗ ಒಂದು ದಿನ ಭಾರತದ ಅತಿ ದೊಡ್ಡ ಉದ್ಯಮ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.